ಕರ್ನಾಟಕ ಲೋಕಾಯುಕ್ತ ಸಾರ್ವಜನಿಕ ಕುಂದುಕೊರತೆ ಸಭೆ ಅಧಿಕಾರಿಗಳಿಗೆ ಖಡಕ್ ಎಚ್ಚರಿಕೆ. ಹೌದು, ಸಾಲಿಗ್ರಾಮ ತಾಲೂಕಿನ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಆಯೋಜಿಸಲಾಗಿದ್ದ ಸಾರ್ವಜನಿಕ ಕುಂದುಕೊರತೆ ಸಭೆ ಹಾಗೂ ಅಹವಾಲು ಸ್ವೀಕಾರ ಸಭೆ ಯಶಸ್ವಿಯಾಗಿ ನಡೆಯಿತು. ಸಭೆಯಲ್ಲಿ ಸಾರ್ವಜನಿಕರು ಮತ್ತು ರೈತರು ಸುಮಾರು 20 ಅರ್ಜಿಗಳನ್ನು ಸಲ್ಲಿಸಿದರು. ಕೆಶಿಪ್ 2, ಕಂದಾಯ ಇಲಾಖೆ 8, ಪಿಡಿಒ 8, ಸರ್ವೆ 2, ಮುಜರಾಯಿ 1 ಸಲ್ಲಿಸಿದ್ದು, ಅದರಲ್ಲಿ 2 ಅರ್ಜಿಗಳನ್ನು ಸ್ಥಳದಲ್ಲಿಯೇ ಪರಿಶೀಲಿಸಿ ಸಂಬಂಧಪಟ್ಟ ಅಧಿಕಾರಿಗಳ ಸಮ್ಮುಖದಲ್ಲಿ ಇತ್ಯರ್ಥ ಮಾಡಲಾಯಿತು. ಉಳಿದ ಅರ್ಜಿಗಳನ್ನು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ನೀಡಿ ಶೀಘ್ರವೇ ಬಗೆಹರಿಸಲು ಲೋಕಾಯುಕ್ತ ಡಿವೈಎಸ್ಪಿ ಮಾಲತೇಶ್ ಅವರು ನಿರ್ದೇಶನ ನೀಡಿದರು. ಗ್ರಾಮ ಪಂಚಾಯಿತಿ ಮತ್ತು ಹಲವು ಇಲಾಖೆಗಳಲ್ಲಿ ರೈತರ ಕೆಲಸ ಕಾರ್ಯಗಳಾಗದೆ ಪ್ರತಿನಿತ್ಯ ಅಲೆದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ಮುಖ್ಯವಾಗಿ ತಾಲೂಕು ಕಚೇರಿಯಲ್ಲಿ ಜಮೀನಿನ ವಿಚಾರವಾಗಿ ಸಾಗುವಳಿ ಮಂಜೂರಾಗಿದ್ದರೂ ಕೂಡ ಖಾತೆ ಪಹಣಿ ಮಾಡಲು ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸುತ್ತಾರೆ ಎಂಬ ಆರೋಪ ಕೇಳಿಬಂದಿತು. ಪಂಚಾಯಿತಿಗಳಲ್ಲಿ ಪಿಡಿಒ ನಿರ್ಲಕ್ಷ್ಯ. ಸಾರ್ವಜನಿಕರು ಪಂಚಾಯಿತಿಗಳಿಗೆ ಕೆಲಸದ ನಿಮಿತ್ತ ಭೇಟಿ ನೀಡಿದಾಗ ಸರಿಯಾದ ಕೆಲಸಕ್ಕೂ ಲಂಚ ನೀಡಬೇಕು ಎಂಬ ಆರೋಪ ಪ್ರಮುಖವಾಗಿ ಕೇಳಿಬಂದಿತು. ಪ್ರತಿಯೊಂದು ಇಲಾಖೆಗಳಲ್ಲಿ ಲೋಕಾಯುಕ್ತ ಬೋರ್ಡ್ ಹಾಕಬೇಕು. ವಯಸ್ಸಾಗಿರುವ ಸಾರ್ವಜನಿಕರಿಗೆ ಕೆಲಸವನ್ನು ಬೇಗ ಮುಗಿಸಬೇಕು. ಮುಂದಿನ ದಿನಗಳಲ್ಲಿ ಇದೇ ರೀತಿ ಸಮಸ್ಯೆ ಉಂಟಾದರೆ ನಿಮ್ಮ ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ಳಲಾಗುವುದು ಎಂದು ಲೋಕಾಯುಕ್ತ ಡಿವೈಎಸ್ಪಿ ಮಾಲತೇಶ್ ಅವರು ಖಡಕ್ ಎಚ್ಚರಿಕೆ ನೀಡಿದರು. ಲೋಕಾಯುಕ್ತ ಇನ್ಸ್ಪೆಕ್ಟರ್ ರವಿಕುಮಾರ್, ತಾಲೂಕು ಪಂಚಾಯಿತಿ ಇಒ ಕುಲದೀಪ್, ಸಾಲಿಗ್ರಾಮ ಸರ್ಕಲ್ ಇನ್ಸ್ಪೆಕ್ಟರ್ ಕೃಷ್ಣರಾಜು ಸೇರಿದಂತೆ ರೈತರು, ತಾಲೂಕಿನ ಇಲಾಖೆ ಅಧಿಕಾರಿಗಳು ಹಾಜರಿದ್ದರು. ಆರ್ಜಿ ನ್ಯೂಸ್ ಜೊತೆ ಬಸವರಾಜು, ಸಾಲಿಗ್ರಾಮ. ನಾನು FDC ಆಗಿದೆ ಸರ್. ನೋಡಿ ನಿಮ್ಮ ವಯಸ್ಸಾದಕ್ಕೂ ಹಂಗೆ ಆಗ್ತದೆ. ಏನಮ್ಮ ನಾನು ಒಬ್ಬ ರವೀಂದ್ರ ಸಿವಿಲ್ ಹೋಗಿ ಅಂತ ಹೇಳ್ತಾರಲ್ಲ ಸರ್, ನಮ್ಗೆ ಮಾಡ್ಕೊಟ್ಬಿಡ್ಬೇಕು. ಇಲ್ಲ ಅಂದ್ರೆ ಇಲ್ಲ ಅಂತ. ಈಗ ನಾವು ಬಂದಿರೋದು ಅಪರೂಪ, ನೀವು ಬರ್ತಾ ಇರೋದು ನಮ್ಗೆ ಯೋಗ, ಅದನ್ನು ಹೇಳ್ಬಿಡ್ತೀನಿ. ಹಿಂದೆ ನಂಬರ್ ಹಾಕ್ಬಿಟ್ರೆ 4 ಜನ ಫೋನ್ ಮಾಡ್ಬಿಟ್ರೆ ಸಾಕು. ಏನವ್ರು 1 ತಿಂಗಳು ಗ್ರೂಪ್ ಮಾಡ್ತಾರೆ, ಬಂದ್ಬಿಡ್ತಾರೆ ಆಫೀಸ್ಗೆ. ಮನೆ 14 ಗುಂಟೆ ಜಾಗ ಇದೆ, ಆರ್ಟಿಸಿ ಇದೆ, ಪಂಚಾಯತಿಂದ ಮನೆ ಕೊಟ್ಟಿದ್ದಾರೆ, ಬಿಲ್ ಮಾಡಿದ್ದಾರೆ, ಆಮೇಲೆ ಬೇರೆಯವರು ಕೊಟ್ಟಿದ್ದಾರೆ, ಬೇರೆ ಇವರು ಸರ್ವೆ ಮಾಡಿದ ಗಿರೀಶ್ ಸರ್ವೆ ತಹಸೀಲ್ದಾರ್